ರಾಜಕೀಯದಲ್ಲಿ ಸಭೆಗಳು ನಡೆಯುವುದು ಸಾಮಾನ್ಯ. ಆದರೆ ಕೆಲವೊಮ್ಮೆ ರಾಜಕೀಯ ನಿರ್ಧಾರಗಳು ಸಭೆಯ ಮೇಜಿನ ಮೇಲೆ ಆಗುವುದಕ್ಕಿಂತ ಊಟದ ಮೇಲಿನ ಹೆಚ್ಚು ಚರ್ಚೆಯಾಗುತ್ತದೆ ಎನ್ನುವ ಮಾತಿದೆ. ಅದಕ್ಕಾಗಿಯೇ ಭಾರತದಲ್ಲಿ ರಾಜಕೀಯದಲ್ಲಿ, ಅದು ವಿಶೇಷವಾಗಿ ಡಿನ್ನರ್ ಪಾಲಿಟಿಕ್ಸ್ ಎಂಬ ಪದ ಸಾಕಷ್ಟು ಪ್ರಸಿದ್ಧಿಯಾಗಿದೆ. ಈಗ ಕರ್ನಾಟಕ ಕಾಂಗ್ರೆಸ್ನಲ್ಲೂ ಮತ್ತೆ ಇದೇ ಡಿನ್ನರ್ ಪಾಲಿಟಿಕ್ಸ್ ಭಾರಿ ಚರ್ಚೆಗೆ ಕಾರಣವಾಗಿದೆ. ರಾಜ್ಯದ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಬೆಳಗಾವಿಯಲ್ಲಿ ಕಾಂಗ್ರೆಸ್ನ ಶಾಸಕರು, ಮಾಜಿ ಶಾಸಕರು, ಸಚಿವರು ಹಾಗೂ ಸಂಸದರಿಗೆ ಔತಣಕೂಟ ಆಯೋಜಿಸಿರುವುದು ಹಲವು ರಾಜಕೀಯ ಪ್ರಶ್ನೆಗಳನ್ನ ಹುಟ್ಟಾಕಿದೆ. ಹಾಗಾದರೆ ಈ ಡಿನ್ನರ್ ಮೀಟಿಂಗ್ ನಲ್ಲಿ ಏನು ನಡೆಯಿತು? ಇದರ ಹಿಂದಿನ ರಾಜಕೀಯ ಲೆಕ್ಕಾಚಾರ ಏನು? ಉತ್ತರ ಕರ್ನಾಟಕದ ನಾಯಕರು ಈ ಸಭೆಯನ್ನು ಹೇಗೆ ನೋಡುತ್ತಿದ್ದಾರೆ? ಸಂಪುಟ ವಿಸ್ತರಣೆಯೊಂದಿಗೆ ಈ ಸಭೆಗೆ ಸಂಬಂಧ ನಿಜವಾಗ್ಲೂ ಇದೆಯಾ? ಇವೆಲ್ಲದರ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನೋಡೋಣ. ಇತ್ತೀಚೆಗೆ ಡಿ.ಕೆ. ಶಿವಕುಮಾರ್ ಅವರು ಬೆಳಗಾವಿ ಪ್ರವಾಸ ಕೈಗೊಂಡಿದ್ದಾರೆ. ಈ ವೇಳೆ ಕಿತ್ತೂರು ಕರ್ನಾಟಕ ಭಾಗದ ಅಭಿವೃದ್ಧಿ ಯೋಜನೆಗಳ ಪರಿಶೀಲನಾ ಸಭೆಯನ್ನು ಸುವರ್ಣಸೌಧದಲ್ಲಿ ನಡೆಸಿದರು. ಈ ಸಭೆಯಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳು, ಜನಪ್ರತಿನಿಧಿಗಳು ಕೂಡ ಭಾಗವಹಿಸಿದರು. ಕೆಲವು ಆ ಕಡೆಯ ಬಿಜೆಪಿ ಶಾಸಕರು ಕೂಡ ಅಭಿವೃದ್ಧಿ ವಿಚಾರಗಳಿಗೆ ಸಂಬಂಧಿಸಿದ ಸಭೆಯಲ್ಲಿ ಉಪಸ್ಥಿತರಿದ್ದರು. ಈ ಅಧಿಕೃತ ಕಾರ್ಯಕ್ರಮದ ನಂತರ ರಾತ್ರಿ ಕಾಂಗ್ರೆಸ್ ಪಕ್ಷದ ನಾಯಕರಾಗಿ ವಿಶೇಷ ಡಿನ್ನರ್ ಮೀಟಿಂಗ್ ಆಯೋಜಿಸಲಾಯಿತು. ಅಲ್ಲೇ ನೋಡಿ, ಈಗ ಇರೋದು ಇಂಟ್ರೆಸ್ಟಿಂಗ್. ಈ ಸಭೆಯಲ್ಲಿ ಕಾಂಗ್ರೆಸ್ನ ಹಾಲಿ ಶಾಸಕರು, ಮಾಜಿ ಶಾಸಕರು, ಸಂಸದರು, ಸಚಿವರು ಸೇರಿದಂತೆ ಉತ್ತರ ಕರ್ನಾಟಕ ಭಾಗದ ಅನೇಕ ಪ್ರಮುಖ ನಾಯಕರು ಭಾಗವಹಿಸಿದರು. ಒಂದು ಸಾಮಾನ್ಯ ಔತಣಕೂಟಕ್ಕೆ ಇಷ್ಟು ರಾಜಕೀಯ ಮಹತ್ವ ಯಾಕೆ ಸಿಕ್ಕಿದೆ? ಇದಕ್ಕೆ ಪ್ರಮುಖ ಕಾರಣ ರಾಜ್ಯ ಕಾಂಗ್ರೆಸ್ನಲ್ಲಿ ಕಳೆದ ಕೆಲವು ವಾರಗಳಿಂದ ಕೇಳಿ ಬರುತ್ತಿರುವ ಸಚಿವ ಸಂಪುಟ ವಿಸ್ತರಣೆಯ ಚರ್ಚೆ. ಹೌದು ವೀಕ್ಷಕರೇ, ಸಚಿವ ಸ್ಥಾನಕ್ಕಾಗಿ ಹಲವು ಶಾಸಕರು ಆಕಾಂಕ್ಷಿಗಳಾಗಿದ್ದಾರೆ. ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದ ಶಾಸಕರು ತಮ್ಮ ಭಾಗಕ್ಕೂ ಸೂಕ್ತ ಪ್ರಾತಿನಿಧ್ಯ ಸಿಗಬೇಕು ಎಂಬ ನಿರೀಕ್ಷೆಯಲ್ಲಿ ಇರುವುದು ಸಹಜ. ಇಂತಹ ಸಮಯದಲ್ಲಿಯೇ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಈ ಭಾಗದ ನಾಯಕರು ಒಟ್ಟಿಗೆ ಕೂರಿಸಿ ಊಟದ ವ್ಯವಸ್ಥೆ ಮಾಡಿರುವುದು ರಾಜಕೀಯ ವಲಯದಲ್ಲಿ ಹಲವು ರೀತಿಯ ವಿಶ್ಲೇಷಣೆಗೆ ಕಾರಣವಾಗಿದೆ. ಮೂಲಗಳ ಪ್ರಕಾರ ಈ ಸಭೆಯಲ್ಲಿ ಕೇವಲ ಊಟ ಮಾತ್ರ ನಡೆದಿಲ್ಲ. ಪಕ್ಷದ ಸಂಘಟನೆ, ಸರ್ಕಾರದ ಯೋಜನೆಗಳು, ಕ್ಷೇತ್ರದ ಸಮಸ್ಯೆಗಳು, ಅಭಿವೃದ್ಧಿ ಕಾಮಗಾರಿಗಳು ಹಾಗೂ ಮುಂದಿನ ರಾಜಕೀಯ ತಂತ್ರಗಳ ಬಗ್ಗೆ ಚರ್ಚೆ ನಡೆದಿರುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ. ಆದರೆ ಸೆಂಟ್ರಲ್ ಆಫ್ ಅಟ್ರಾಕ್ಷನ್ ಖಂಡಿತ ವೀಕ್ಷಕರೇ, ನೀವು ಏನು ಇವಾಗ ಅಂದಾಜು ಮಾಡ್ತಾ ಇದ್ದೀರಾ ಅದೇ ಆಗಿರಬಹುದು. 80% ಟಾಕ್ಸ್ ಆನ್ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್. ಆಡಳಿತ ಮತ್ತು ಪಕ್ಷದ ನಡುವೆ ಉತ್ತಮ ಸಮನ್ವಯ ಇರಬೇಕು ಎಂಬ ಸಂದೇಶವನ್ನು ನಾಯಕತ್ವ ನೀಡಿದೆ ಎನ್ನಲಾಗಿದೆ. ಇನ್ನೊಂದು ವಿಶೇಷ ಸಂಗತಿ ಎಂದರೆ ಡಿನ್ನರ್ ಕಾರ್ಯಕ್ರಮದ ಬಳಿಕ ಎಲ್ಲ ನಾಯಕರೊಂದಿಗೆ ಗ್ರೂಪ್ ಫೋಟೋ ತೆಗೆದುಕೊಳ್ಳಲಾಗಿದೆ. ಸಾಮಾನ್ಯವಾಗಿ ಇಂತಹ ಫೋಟೋಗಳು ಕೇವಲ ನೆನಪಿಗಾಗಿ ಮಾತ್ರ ಅಲ್ಲ, ಪಕ್ಷದಲ್ಲಿ ಎಲ್ಲರೂ ಒಟ್ಟಾಗಿದ್ದೇವೆ ಎಂಬ ಸಂದೇಶವನ್ನು ಕೂಡ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರಿಗೆ ತಲುಪಿಸುವ ರಾಜಕೀಯ ಸಂದೇಶ ಅದರಲ್ಲಿ ಅಡಗಿರುತ್ತದೆ ಎಂದು ವಿಶ್ಲೇಷಕರು ಅಭಿಪ್ರಾಯಪಟ್ಟುತ್ತಾರೆ. ವೀಕ್ಷಕರೇ, ಕರ್ನಾಟಕ ಕಾಂಗ್ರೆಸ್ನಲ್ಲಿ ಗುಂಪುಗಾರಿಕೆ ಹೊಸ ವಿಷಯ ಏನಲ್ಲ. ನಾವು ಪ್ರತಿ ಬಾರಿ ನೋಡ್ತಾ ಬರ್ತೀವಿ, ಪ್ರತಿ ಪಕ್ಷದಲ್ಲಿ ಈ ಒಂದು ಗುಂಪುಗಾರಿಕೆ ಇರುತ್ತೆ. ಅಂದ್ರೆ ಸಾಮಾನ್ಯವಾಗಿ ಕಾಸ್ಟ್ ವೈಸ್ ಗುಂಪು ಇರುತ್ತೆ, ಪ್ರಾದೇಶಿಕವಾಗಿ ಇರುತ್ತೆ, ಭಾಷಾ ಆಧಾರಿತ ಗುಂಪು ಕೂಡ ಇದೆ. ಇದೆಲ್ಲರ ನಡುವೆ ಒಂದು ಕಡೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ತಂಡ, ಇನ್ನೊಂದು ಕಡೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರ ಬೆಂಬಲಿಗರು. ಇದರ ನಡುವೆ ಪ್ರದೇಶಗಳ ಶಾಸಕರು, ಸಚಿವ ಸ್ಥಾನ ಆಕಾಂಕ್ಷಿಗಳು, ಹಿರಿಯ ನಾಯಕರು ತಮ್ಮದೇ ನಿರೀಕ್ಷೆಗಳನ್ನ ಹೊಂದಿದ್ದಾರೆ. ನಿಮ್ಗೆ ಗೊತ್ತಿರಬಹುದು, ಇತ್ತೀಚೆಗೆ ಅಂದ್ರೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಕೂಡ ಸೀನಿಯರಿಗೆ ಮಣೆ ಹಾಕಲಾಗ್ಲಿಲ್ಲ. ಎಲ್ಲೋ ಒಂದ್ ಕಡೆ ಇವಾಗ್ಲಾದ್ರೂ ಹಾಕಲಾಗತ್ತಾ ಅನ್ನೋ ಆಲೋಚನೆಯಲ್ಲಿ ಸ್ವತಃ ಹಿರಿಯ ನಾಯಕರು ಇದ್ದಾರೆ. ಇಂತಹ ಸಂದರ್ಭದಲ್ಲಿ ನಾಯಕತ್ವ ಎಲ್ಲರನ್ನ ಒಗ್ಗೂಡಿಸಿಕೊಂಡು ಹೋಗುವುದು ನಿಜವಾಗಿಯೂ ದೊಡ್ಡ ಸವಾಲಾಗಿರುತ್ತದೆ. ಅದು ಇತ್ತೀಚೆಗೆ ನೀವು ನೋಡಿರ್ಬಹುದು, ವೀಕ್ ಹೈಕಮಾಂಡ್ ಅಂತ ಹೇಳಲಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ. ಅಂದ್ರೆ ಒಂದಾನೊಂದು ಕಾಲ ಇತ್ತು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಫೈನಲ್ ಏರ್ಪೋರ್ಟ್ ನಲ್ಲಿ ಹೋದಾಗ ಈಗ ನೀವು ಮುಖ್ಯಮಂತ್ರಿ ಆಗಿರಲ್ಲ ನಾಳೆಯಿಂದ ಅಂತ ಹೇಳಿದ್ರೆ ದಟ್ ವಾಸ್ ದ ಫೈನಲ್ ಅಂಡ್ ಎಲ್ಲರೂ ಒಪ್ಕೋತಾ ಇದ್ರು. ಪ್ರಸ್ತುತ ಆ ಒಂದು ಹೈಕಮಾಂಡ್ ಇದೆಯಾ ಅನ್ನೋ ಪ್ರಶ್ನೆ ಬರುತ್ತೆ. ಆದರೆ ರಾಜಕೀಯದಲ್ಲಿ ಕೆಲವೊಮ್ಮೆ ಸಭೆಗಳಿಗಿಂತ ಸಂಬಂಧಗಳನ್ನು ಗಟ್ಟಿಗೊಳಿಸುವ ಕಾರ್ಯಕ್ರಮಗಳಿಗೆ ಹೆಚ್ಚು ಮಹತ್ವ ಇರುತ್ತೆ. ಡಿನ್ನರ್ ಮೀಟಿಂಗ್, ಉಪಹಾರ, ಸಭೆ, ಕಾಫಿ ಮೀಟಿಂಗ್ ಇವೆಲ್ಲವೂ ಕೇವಲ ಆತಿಥ್ಯ ಕಾರ್ಯಕ್ರಮಗಳಲ್ಲ ನಿಜವಾಗ್ಲೂ ವೀಕ್ಷಕರೇ. ಯಾಕೆಂದ್ರೆ ಅಲ್ಲಿ ನಡೆಯೋದೇ ಬೇರೆ.
ಮೇಲ್ನೋಟಕ್ಕೆ ಅಥವಾ ಮೀಡಿಯಾಗಳಿಗೆ ಒಂದು ಫೋಟೋ ಪೋಸ್ಟ್ ಅನ್ನ ಕೊಡೋದು, ಆದ್ರೆ ಒಳ ಚರ್ಚೆ ನಿಜವಾಗ್ಲೂ ನಾವು ಅನ್ಕೊಂಡಿರೋದು ಇರಲ್ಲ. ಅಲ್ಲಿ ಅವರವರ ಪರ, ಅವರವರ ನಾಯಕರ ಪರ ಬ್ಯಾಟ್ ಬೀಸ್ತಾ ಬರ್ತಾರೆ. ಇವು ನಾಯಕರ ನಡುವೆ ನೇರ ಸಂವಾದಕ್ಕೆ ಅವಕಾಶ ಕಲ್ಪಿಸುತ್ತವೆ, ಮನಸ್ಸಿನಲ್ಲಿರುವ ಅಸಮಾಧಾನಗಳನ್ನ ಹೇಳಿಕೊಳ್ಳಲು ವೇದಿಕೆ ನೀಡುತ್ತವೆ. ಹೌದು, ಸಾಮಾನ್ಯವಾಗಿ ನೀವು ನೋಡಿರ್ಬೋದು, ವಿಧಾನಸಭೆಯಲ್ಲಿ ಎಲ್ಲಾ MLAಗಳು ನೇರವಾಗಿ ಮಾತಾಡಕ್ಕೆ ಆಗಲ್ಲ. ಜೊತೆಗೆ ಪ್ರೆಸ್ ಮುಂದೆ ಬಂದು ಕೂಡ ಅವರು ತಮ್ಮ ಆ ಒಂದು ಕುದಿತಕ್ಕಂತ ಬೆಂಕಿ ಆರಿಸ್ಕೊಳ್ಬೇಕಾದ್ರೆ ಒಂದು ವೇದಿಕೆ ಬೇಕಲ್ವಾ? ದಟ್ ಮೇ ಬಿ ಅ ಡಿನ್ನರ್ ಟೇಬಲ್. ಪಕ್ಷದ ಒಳಗಿನ ಭಿನ್ನಾಭಿಪ್ರಾಯಗಳನ್ನು ಕಡಿಮೆ ಮಾಡಲು ಸಹಾಯಕಾರಿಯಾಗುತ್ತವೆ. ಇನ್ನೊಂದು ಪ್ರಮುಖ ಪ್ರಶ್ನೆ, ಈ ಡಿನ್ನರ್ ಕಾರ್ಯಕ್ರಮದ ಮೂಲಕ ಉತ್ತರ ಕರ್ನಾಟಕದ ನಾಯಕರಿಗೆ ಯಾವ ಸಂದೇಶ ನೀಡಲಾಗಿದೆ? ಹೌದು ವೀಕ್ಷಕರೇ, ಯಾಕೆಂದ್ರೆ ಪ್ರತಿ ಸಾರಿ ನೋಡ್ತೀವಿ, ಉತ್ತರ ಕರ್ನಾಟಕಕ್ಕೆ ಎಲ್ಲೋ ಒಂದ್ ಕಡೆ ಮಲತಾಯಿ ಧೋರಣೆ ಇದೆ. ಹಬ್ಬಬ್ಬ ಅಂದ್ರೆ ಒಂದೆರಡು ಮಿನಿಸ್ಟ್ರಿ ಬರುತ್ತೆ, ಅದು ಆಟ ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ತರ ಆ ಪೊಸಿಷನ್ ಅವ್ರಿಗೆ ಕೊಡಲಾಗುತ್ತೆ. ಈ ಬಾರಿ ಯಾವ್ದಾದ್ರೂ ಇನ್ನು 2+ ಎಕ್ಸ್ಟ್ರಾ ಇರುತ್ತಾ? ರಾಜಕೀಯ ವಿಶ್ಲೇಷಕರ ಅಭಿಪ್ರಾಯದಂತೆ ಉತ್ತರ ಕರ್ನಾಟಕ ಭಾಗದ ನಾಯಕರಿಗೆ ಪಕ್ಷದಲ್ಲಿ ನಿಮ್ಮ ಸ್ಥಾನ ಭದ್ರವಾಗಿದೆ ಎಂಬ ವಿಶ್ವಾಸ ಮೂಡಿಸುವ ಪ್ರಯತ್ನ ಈ ಒಂದು ಡಿನ್ನರ್ ಟೇಬಲ್ ಅಲ್ಲಿ ನಡೆಯಿತು ಅಂತ ಹೇಳಲಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಪಕ್ಷದ ಸಂಘಟನೆಯನ್ನು ಮತ್ತಷ್ಟು ಬಲಪಡಿಸಲು ನಿಮ್ಮ ಸಹಕಾರ ಬೇಕು ಎಂಬ ಸಂದೇಶ ಇದರಲ್ಲಿ ಅಡಗಿರಬಹುದು. ಯಾಕೆಂದ್ರೆ ಮಾಸ್ ಲೀಡರ್ ಸಿದ್ದರಾಮಯ್ಯನವರು, ಈಗ ಪವರ್ ಲೀಡರ್ DK ಶಿವಕುಮಾರ್ ಅವರು, ಈ ಎರಡು ಬ್ಯಾಲೆನ್ಸ್ಡ್ ಅನ್ನ ಮಾಡ್ಕೊಂಡು ಹೋಗ್ಬೇಕಾದಂತ ಒಂದು ಟಾಸ್ಕ್ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಇದೆ. ಜೊತೆಗೆ ಪ್ರಸ್ತುತ ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಹತ್ರ ಕೂಡ ಇದೆ. ವೀಕ್ಷಕರೇ, ಮುಂದಿನ ವಿಧಾನಸಭೆ ಚುನಾವಣೆ ಹಾಗೂ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನ ಗಮನದಲ್ಲಿಟ್ಟುಕೊಂಡ್ರೆ ಕಾಂಗ್ರೆಸ್ ಈಗಿನಿಂದಲೇ ಸಂಘಟನೆಯನ್ನ ಬಲಪಡಿಸಲು ಪ್ರಯತ್ನಿಸುತ್ತಿದೆಯಾ? ಹೌದು. ನಾವು ಬರೀ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ಸ್ ಗಳ ಬಗ್ಗೆ ಚರ್ಚೆ ಮಾಡೋದ್ರಲ್ಲಿ ಉಳಿತಾ ಇದ್ರೆ ಅಲ್ಲಿ ಮೇ ಬಿ ಪಕ್ಷ ಸಂಘಟನೆ ಬಲಪಡಿಸುವ ಪ್ರಯತ್ನ ಕೂಡ ಆಗ್ತಾ ಇರಬಹುದು. ಸರ್ಕಾರದ ಸಾಧನೆಗಳು ಜನರಿಗೆ ತಲುಪಿಸುವುದು, ಜೊತೆಗೆ ಆಂತರಿಕ ಭಿನ್ನಾಭಿಪ್ರಾಯಗಳನ್ನ ಕಡಿಮೆ ಮಾಡುವುದು, ಕಾರ್ಯಕರ್ತರಲ್ಲಿ ಹೊಸ ಉತ್ಸಾಹ ತುಂಬುವುದು, ಇವೆಲ್ಲವೂ ಪಕ್ಷದ ಪ್ರಮುಖ ಆದ್ಯತೆಗಳಾಗಿವೆ. ಇಂತಹ ಸಂದರ್ಭದಲ್ಲಿ DK ಶಿವಕುಮಾರ್ ಅವರ ಬೆಳಗಾವಿ ಡಿನ್ನರ್ ಮೀಟಿಂಗ್ ಕೇವಲ ಒಂದು ಔತಣಕೂಟವೇ ಅಥವಾ ಮುಂದಿನ ರಾಜಕೀಯ ಬೆಳವಣಿಗೆಗೆ ಮುನ್ನುಡಿಯೇ? ಸಂಪುಟ ವಿಸ್ತರಣೆಯ ಮುನ್ನ ಅಸಮಾಧಾನ ಶಮನಗೊಳಿಸುವ ಪ್ರಯತ್ನವೇ? ಉತ್ತರ ಕರ್ನಾಟಕ ನಾಯಕರ ವಿಶ್ವಾಸ ಗಳಿಸುವ ರಾಜಕೀಯ ತಂತ್ರವೇ? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಇನ್ನೇನು ಕೆಲವೇ ದಿನಗಳಲ್ಲಿ ಸಿಗಲಿದೆ. ಒಟ್ಟಾರೆ ಬೆಳಗಾವಿಯಲ್ಲಿ ನಡೆದ ಈ ಡಿನ್ನರ್ ಮೀಟಿಂಗ್ ಈಗ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಕುತೂಹಲ ಹುಟ್ಟು ಹಾಕಿದೆ. ಇದು ಕಾಂಗ್ರೆಸ್ ಸಂಘಟನೆಗೆ ಹೊಸ ಶಕ್ತಿ ತುಂಬುತ್ತದೆಯೇ ಅಥವಾ ಕೇವಲ ಸಾಂಕೇತಿಕ ಸಭೆಯಾಗಿ ಉಳಿಯುತ್ತದೆಯೇ? ಮುಂದಿನ ರಾಜಕೀಯ ಬೆಳವಣಿಗೆಗಳು ಇದಕ್ಕೆ ಉತ್ತರ ನೀಡಲಿವೆ. ವೀಕ್ಷಕರೇ, ಬೆಳಗಾವಿಯೇ ಯಾಕೆ ಆಯ್ಕೆ ಮಾಡಿದ್ರು ಅನ್ನೋದ್ರಲ್ಲಿ ಕೂಡ ಒಂದು ಪಾಯಿಂಟ್ ಇದೆ. ಜಿಯೋಗ್ರಾಫಿಕಲಿ ನೀವು ನೋಡಬಹುದು, ಅತಿ ದೊಡ್ಡ ವಿಸ್ತೀರ್ಣ ಹೊಂದಿರುವ ಜಿಲ್ಲೆ ಪ್ಲಸ್ 3ನೇ ಪವರ್ ಸೆಂಟರ್ ಜಾರಕಿಹೊಳಿ ಮನೆಯಾಗಿರ್ತಕ್ಕಂಥ ಒಂದು ವಿಷಯ ರಾಜಕೀಯದಲ್ಲಿ ಎಲ್ರಿಗೂ ಅದು ಚಿರಪರಿಚಿತ. ಹಾಗಾಗಿ ಅದನ್ನ ಎಲ್ಲೋ ಒಂದ್ ಕಡೆ ಕೊಲಾಬ್ರೇಟ್ ಮಾಡೋ ಪ್ರಯತ್ನ DK ಶಿವಕುಮಾರ್ ಅವ್ರದ್ದು ಆಗಿರ್ತಕ್ಕಂಥದ್ದು. ವೀಕ್ಷಕರೇ, DK ಶಿವಕುಮಾರ್ ಅವರ ಈ ಡಿನ್ನರ್ ಪಾಲಿಟಿಕ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಇದು ಪಕ್ಷದ ಒಗ್ಗಟ್ಟಿಗಾಗಿ ತೆಗೆದುಕೊಂಡ ಉತ್ತಮ ನಿರ್ಧಾರವೋ ಅಥವಾ ಸಚಿವ ಸಂಪುಟ ವಿಸ್ತರಣೆಗೆ ಮುನ್ನ ರಾಜಕೀಯ ಸಂದೇಶ ನೀಡುವ ತಮ್ಮ ತಂತ್ರವೇ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಇಂತಹ ರಾಜಕೀಯ ವಿಶ್ಲೇಷಣೆಗಳು, ಬ್ರೇಕಿಂಗ್ ಸುದ್ದಿಗಳು ಮತ್ತು ವಿಶೇಷ ವರದಿಗಾಗಿ ನೋಡುತ್ತಾ ಇರಿ ಲಯನ್ ಟಿವಿ. ಧನ್ಯವಾದಗಳು.